ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ಒಂದು ಕರಾಳ ಕತೆ ಇದೆ. ಅದರ ಆಳಕ್ಕೆ ಇಳಿಯೋಣ ಬನ್ನಿ. ಈ ಕತೆಯ ಸೆಂಟರ್ ಪಾಯಿಂಟ್ ಒಂದು ಮನೆ. ಆದರೆ ಇದು ಸುಮ್ಮನೆ ಇಟ್ಟಿಗೆ ಸಿಮೆಂಟ್ನಿಂದ ಕಟ್ಟಿದ ಕಟ್ಟಡ ಅಲ್ಲ. ಇದು ರಹಸ್ಯಗಳ, ಅಧಿಕಾರದ ಮತ್ತು ಅಪರಾಧದ ಒಂದು ಕೇಂದ್ರವಾಗಿತ್ತು. ಅಂದ್ರೆ ನ್ಯೂಯಾರ್ಕ್ ಸಿಟಿಯಲ್ಲೇ ಅತಿ ದೊಡ್ಡ, ಅತಿ ದುಬಾರಿ ಪ್ರೈವೇಟ್ ಮನೆಗಳಲ್ಲಿ ಇದೂ ಒಂದು. ಇಲ್ಲಿಗೆ ಜಗತ್ತಿನ ಅತ್ಯಂತ ಪವರ್ಫುಲ್ ವ್ಯಕ್ತಿಗಳು ಬಂದೋಗ್ತಿದ್ರು. ಈ ಮನೆಯ ಗೋಡೆಗಳ ಹಿಂದೆ ನಡೆದ ಘಟನೆಗಳು ಏನಾದರೂ ಹೊರಗೆ ಗೊತ್ತಾಗಿದ್ರೆ ಅದು ಗ್ಲೋಬಲ್ ಲೆವೆಲ್ನಲ್ಲಿ ಒಂದು ದೊಡ್ಡ ಕೋಲಾಹಲವನ್ನೇ ಸೃಷ್ಟಿಸೋ ಕೆಪಾಸಿಟಿ ಇಟ್ಕೊಂಡಿತ್ತು. ಈ ಮನೆಯ ವಿಚಿತ್ರವಾದ ಡೆಕೋರೇಷನ್ನೇ ಒಂದ್ ರೀತಿ ಭಯ ಹುಟ್ಟಿಸ್ತಿತ್ತು. ಒಳಗೆ ಕಾಲಿಟ್ಟ ತಕ್ಷಣನೇ ಯಾರೋ ತಮ್ಮನ್ನೇ ನೋಡ್ತಿದರೆ ಅನ್ನೋ ಒಂದು ಅಜೀಬ್ ಭಾವನೆ ಬರೋ ಹಾಗೆ. ಇದು ಸುಮ್ಮನೆ ಒಂದು ಡಿಸೈನ್ ಅಷ್ಟೇ ಆಗಿರಲಿಲ್ಲ. ಇಲ್ಲಿಗೆ ಬರೋ ಪ್ರತಿಯೊಬ್ಬರಿಗೂ ಒಂದು ರೀತಿ ಸೈಲೆಂಟ್ ವಾರ್ನಿಂಗ್, ನಾವು ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿದ್ದೇವೆ ಅಂತ ಹೇಳೋ ಹಾಗೆ. ಈ ಮಾತುಗಳನ್ನ ಹೇಳಿದ್ದು ಯಾರು ಗೊತ್ತಾ? ಈ ಮನೆಯಲ್ಲಿ ಬಲಿಪಶುವಾಗಿದ್ದ ಒಬ್ರು. ಅಲ್ಲಿ ಒಂದು ಸೀಕ್ರೆಟ್ ಮೀಡಿಯಾ ರೂಮ್ ಇತ್ತು. ಅಲ್ಲಿಂದ ಇಡೀ ಮನೆ ಕಾಣ್ತಿತ್ತು. ಅಂದ್ರೆ ಪ್ರತಿಯೊಂದು ಬೆಡ್ರೂಮ್, ಪ್ರತಿಯೊಂದು ಬಾತ್ರೂಮ್, ಎಲ್ಲ ಕಡೆ ಸೀಕ್ರೆಟ್ ಕ್ಯಾಮ್ರಾಗಳು. ಅಲ್ಲಿ ನಡೀತಿದ್ದ ಪ್ರತಿಯೊಂದು ಮೂವ್ಮೆಂಟ್ ಕೂಡ ರೆಕಾರ್ಡ್ ಆಗ್ತಿತ್ತು. ಹಾಗಿದ್ರೆ ಯಾರ್ದು ಈ ಭಯಾನಕ ಮನೆ? ಜೆಫ್ರಿ ಎಪ್ಸ್ಟೀನ್, ಅಪ್ರಾಪ್ತ ಹುಡುಗಿಯರನ್ನ ಲೈಂಗಿಕವಾಗಿ ಬಳಸ್ಕೊಂಡು ಜಗತ್ತಿನ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಸೇರಿ ಒಂದು ದೊಡ್ಡ ನೆಟ್ವರ್ಕನ್ನೇ ನಡೆಸ್ತಿದ್ದ ವ್ಯಕ್ತಿ. ಸರಿ, ಇಲ್ಲಿನ ಕಥೆ ಒಂದು ದೊಡ್ಡ ತಿರು ಪಡ್ಕೊಳ್ಳುತ್ತೆ. ಯಾಕಂದ್ರೆ ಇತ್ತೀಚೆಗೆ ರಿಲೀಸ್ ಆದ ಸಾವಿರಾರು ಪೇಜ್ಗಳ ಡಾಕ್ಯುಮೆಂಟ್ಸ್ ಇದೇ ಕೇಸನ್ನ ಅನಿರೀಕ್ಷಿತವಾಗಿ ಭಾರತದ ಕಡೆಗೂ ತಂದು ನಿಲ್ಲಿಸಿದೆ. ಸುಮಾರು 30 ಲಕ್ಷ ಪುಟಗಳ ಡಾಕ್ಯುಮೆಂಟ್ಸ್. ಅಬ್ಬಾ, ಇದೊಂದು ಮಾಹಿತಿಯ ಸಾಗರ ಅಂತಲೇ ಹೇಳಬಹುದು. ಇದರಲ್ಲಿ ಯಾರ್ಯಾರ ಹೆಸರುಗಳಿವೆ ಅಂದ್ರೆ ಅಮೆರಿಕದ ಪ್ರೆಸಿಡೆಂಟ್ಸ್, ಬ್ರಿಟನ್ನ ರಾಜಕುಮಾರರು, ಜಗತ್ತಿನ ಟಾಪ್ ಬಿಲಿಯನೇರ್ಗಳು. ಅಷ್ಟೇ ಅಲ್ಲ, ಕೆಲವು ಪ್ರಮುಖ ಭಾರತೀಯರ ಹೆಸರುಗಳು ಕೂಡ ಇವೆ. ಇಲ್ಲಿ ನೋಡಿ, ಇದು ಭಾರತದ ಫೇಮಸ್ ಬಿಸ್ನೆಸ್ ಮ್ಯಾನ್ ಅನಿಲ್ ಅಂಬಾನಿ ಈಗಾಗಲೇ ಶಿಕ್ಷೆ ಅನುಭವಿಸಿದ್ದ ಕ್ರಿಮಿನಲ್ ಎಪ್ಸ್ಟೀನ್ಗೆ ಕಳಿಸಿದ್ದ ಒಂದು ಮೆಸೇಜ್. ದೇಶದ ರಕ್ಷಣಾ ಸಹಕಾರದಂಥ ಸೆನ್ಸಿಟಿವ್ ವಿಷಯದಲ್ಲಿ ಅಮೆರಿಕ ಸರ್ಕಾರದ ಜೊತೆ ಮಾತಾಡೋಕೆ ಒಬ್ಬ ಅಪರಾಧಿಯ ಹೆಲ್ಪ್ ಕೇಳ್ತಿದ್ದಾರೆ ಅಂದ್ರೆ ಯೋಚನೆ ಮಾಡಿ ಈ ಕೇಸ್ ಎಷ್ಟು ಸೀರಿಯಸ್ ಅಂತ. ಇದು ಇನ್ನೂ ಶಾಕಿಂಗ್. ಈ ಸ್ಲೈಡ್ನಲ್ಲಿರೋದು ಎಪ್ಸ್ಟೀನ್ ಮತ್ತು ಆವಾಗ ಅಮೆರಿಕ ಪ್ರೆಸಿಡೆಂಟ್ ಟ್ರಂಪ್ ಅವರ ಚೀಫ್ ಅಡ್ವೈಸರ್ ಆಗಿದ್ದ ಸ್ಟೀವ್ ಬ್ಯಾನನ್ ನಡುವಿನ ಮಾತುಕತೆ. ಇಲ್ಲಿ ಎಪ್ಸ್ಟೀನ್ ಏನಂತ ಹೇಳ್ಕೊಳ್ತಿದ್ದಾನೆ ಅಂದ್ರೆ ತಾನು ಭಾರತದ ಪ್ರಧಾನ ಮಂತ್ರಿ ಪರವಾಗಿ ಮೀಟಿಂಗ್ಸ್ ಅರೇಂಜ್ ಮಾಡ್ತಿದ್ದೀನಿ ಅಂತ. ಅದೇ ಮಾತುಕತೆಯ ಕೊನೆಯ ಭಾಗ ಇದು. ಎಪ್ಸ್ಟೀನ್ನ ನೆಟ್ವರ್ಕ್ ಮೂಲಕ ಒಂದು ಡೀಲ್ ಯಶಸ್ವಿಯಾಗಿದೆ ಅನ್ನೋ ಹಾಗೆ ಇದು ಸೂಚಿಸುತ್ತೆ. ಆದರೆ ಒಂದು ವಿಷಯ ನಾವು ನೆನ್ಪಿಟ್ಕೊಳ್ಬೇಕು. ಇದೆಲ್ಲ ಫೈಲ್ಸ್ನಲ್ಲಿ ಸಿಕ್ಕಿರೋ ಆರೋಪಗಳು. ಇವು ಇನ್ನೂ ಸಾಬೀತಾಗಿಲ್ಲ. ಈ ಫೈಲ್ಸ್ನಲ್ಲಿ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರ ಹೆಸರು ಇದೆ. ಅವರು ಮಿನಿಸ್ಟರ್ ಆಗೋಕ್ಕೂ ಮುಂಚೆ ಎಪ್ಸ್ಟೀನ್ನನ್ನ 3 ಸಾರಿ ಭೇಟಿಯಾಗಿದ್ರು ಅಂತ. ಮೋದಿಯವ್ರ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರಲಿಲ್ಲ, ಆದರೂ ಎಪ್ಸ್ಟೀನ್ ತಾನು ಅವರಿಗೆ ಅಡ್ವೈಸ್ ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದ. ಸಹಜವಾಗಿಯೇ ಭಾರತ ಸರ್ಕಾರ ಎಲ್ಲ ಆರೋಪಗಳನ್ನು ತಳ್ಳಿಹಾಕಿದೆ. ಹಾಗಾದ್ರೆ ಇಷ್ಟೆಲ್ಲ ಆಯ್ತು, ಆದರೆ ಕಾಲೇಜ್ ಡ್ರಾಪ್ಔಟ್ ಆಗಿದ್ದ ಒಬ್ಬ ವ್ಯಕ್ತಿ ಇಷ್ಟೊಂದು ಪವರ್ಫುಲ್ ನೆಟ್ವರ್ಕ್ ಕಟ್ಟಿದ್ದು ಹೇಗೆ? ಇದರ ಹಿಂದಿನ ಸೀಕ್ರೆಟ್ ಆದ್ರೂ ಏನು? ಇದಕ್ಕೆ ಉತ್ತರ ಲೆಸ್ಲಿ ವೆಕ್ಸ್ನರ್, ಅಮೆರಿಕದ ಟಾಪ್ ಶ್ರೀಮಂತರಲ್ಲಿ ಒಬ್ರು. ವೆಕ್ಸ್ನರ್ ಎಪ್ಸ್ಟೀನ್ಗೆ ದುಡ್ಡು, ಪವರ್ ಅಷ್ಟೇ ಅಲ್ಲ, ಆ ಮ್ಯಾನ್ಹ್ಯಾಟನ್ ಬಂಗ್ಲೆನ ಕೇವಲ $1ಗೆ ಕೊಟ್ಟಿದ್ರು. ಈ ಒಂದು ಸಂಬಂಧವೇ ಎಪ್ಸ್ಟೀನ್ನ ಪವರ್ಗೆ ಅಡಿಪಾಯ. ಹಾಗಿದ್ರೆ ಇವನ ಮೋಡಸ್ ಆಪರಾಂಡಿ ಅಂದರೆ ಕೆಲಸ ಮಾಡೋ ರೀತಿ ಹೇಗಿತ್ತು ನೋಡಿ. ಇದು ಒಬ್ಬ ವ್ಯಕ್ತಿ ಮಾಡೋ ಕೆಲಸ ಥರ ಕಾಣಲ್ಲ, ಬದಲಿಗೆ ಒಂದು ಇಂಟೆಲಿಜೆನ್ಸ್ ಏಜೆನ್ಸಿ ಆಪರೇಷನ್ ಥರ ಇದೆ. ಮೊದಲು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಪಾರ್ಟಿಗೆ ಕರೆಯೋದು, ಅವರ ವೀಕ್ನೆಸ್ಗಳನ್ನ ಸೀಕ್ರೆಟ್ ಕ್ಯಾಮೆರಾದಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋದು, ಆಮೇಲೆ ಅದನ್ನೇ ಇಟ್ಕೊಂಡು ಬ್ಲ್ಯಾಕ್ಮೇಲ್ ಮಾಡಿ ತನಗೆ ಬೇಕಾದ ಹಾಗೆ ಬಳಸ್ಕೊಳ್ಳೋದು. ಈ ಕೇಸ್ ಕೇವಲ ಅಮೆರಿಕ ಅಥವಾ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದರ ಜಾಲ ಇಡೀ ಜಗತ್ತಿನಾದ್ಯಂತ ಹರಡಿಕೊಂಡಿತ್ತು. ಪಾಲಿಟಿಕ್ಸ್, ಬಿಸ್ನೆಸ್, ಸಿನಿಮಾ, ಅಕಾಡೆಮಿಕ್ಸ್, ಹೀಗೆ ಪ್ರತಿಯೊಂದು ಫೀಲ್ಡ್ನಲ್ಲೂ ಎಪ್ಸ್ಟೀನ್ಗೆ ಕಾಂಟ್ಯಾಕ್ಟ್ಸ್ ಇದ್ವು. ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೆಸರು ಈ ಫೈಲ್ಸ್ನಲ್ಲಿ 4,500ಕ್ಕೂ ಹೆಚ್ಚು ಸಾರಿ ಬಂದಿದೆ. ಇದರಲ್ಲಿ ತುಂಬಾ ಸೀರಿಯಸ್ ಆರೋಪಗಳೂ ಇವೆ. ಆದರೆ ಇವುಗಳಲ್ಲಿ ಹೆಚ್ಚಿನವು FBI ಗೆ ಸಾರ್ವಜನಿಕರು ಕೊಟ್ಟಿದ್ದ ದೂರುಗಳು. ಹಾಗಾಗಿ ಇವು ಇನ್ನೂ ವೆರಿಫೈ ಆಗಿಲ್ಲ. ಇನ್ನು ಬ್ರಿಟನ್ ರಾಜಮನೆತನದ ಪ್ರಿನ್ಸ್ ಆಂಡ್ರಿಯೂ ಕಥೆ ನೋಡಿ. ಈ ಕೇಸಲ್ಲಿ ಅವರು ತಮ್ಮ ಎಲ್ಲಾ ರಾಯಲ್ ಟೈಟಲ್ಸ್ ಕಳ್ಕೊಂಡ್ಬೇಕಾಯ್ತು. ಅಷ್ಟೇ ಅಲ್ಲ, ಸಂತ್ರಸ್ತೆಯೊಬ್ಬರಿಗೆ ಸುಮಾರು $120 ಕೋಟಿ ಕೊಟ್ಟು ಕೇಸ್ ಸೆಟಲ್ ಮಾಡ್ಕೊಂಡ್ರು. ಈ ಲಿಸ್ಟ್ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಬಿಲ್ ಗೇಟ್ಸ್, ಎಲಾನ್ ಮಸ್ಕ್, ರಿಚರ್ಡ್ ಬ್ರಾನ್ಸನ್ ಎಲ್ಲರೂ ಇದ್ದಾರೆ. ಎಲ್ಲಕ್ಕಿಂತ ಆಶ್ಚರ್ಯ ಅಂದ್ರೆ ಪವರ್ ಸಿಸ್ಟಮ್ನ ದೊಡ್ಡ ಕ್ರಿಟಿಕ್ ಅಂತಾನೆ ಫೇಮಸ್ ಆಗಿರೋ ನೋಮ್ ಚೋಮ್ಸ್ಕಿ ಅವರಂತಹ ಬುದ್ಧಿಜೀವಿಗಳು
ಎಪ್ಸ್ಟೀನ್ ಜೊತೆ ಸಂಪರ್ಕದಲ್ಲಿದ್ರು. ಇದರಿಂದ ಗೊತ್ತಾಗುತ್ತೆ ಎಪ್ಸ್ಟೀನ್ನ ಜಾಲ ಎಷ್ಟೊಂದು ಆಳವಾಗಿ ವಿಸ್ತಾರವಾಗಿತ್ತು ಅಂತ. ಇಷ್ಟೆಲ್ಲ ಮಾಹಿತಿ ಹೊರಗೆ ಬಂದಿದೆ ಸರಿ, ಆದರೆ ಈ ಕೇಸ್ನಲ್ಲಿ ಹೊರಬರೋ ಪ್ರತಿಯೊಂದು ಹೊಸ ಮಾಹಿತಿ ಕೂಡ ಮತ್ತಷ್ಟು ಗೊಂದಲದ ಮತ್ತಷ್ಟು ಆಳವಾದ ಪ್ರಶ್ನೆಗಳನ್ನೇ ಹುಟ್ಟುಹಾಕ್ತಿದೆ. ಇನ್ನೂ ತುಂಬಾ ರಹಸ್ಯಗಳು ಮುಚ್ಚೋಗಿವೆ. ಇಲ್ಲಿ ನೋಡಿ, ಒಟ್ಟು ಐಡೆಂಟಿಫೈ ಆಗಿರೋ ಡಾಕ್ಯುಮೆಂಟ್ಸ್ನಲ್ಲಿ ಸುಮಾರು 42% ಅಂದರೆ 25 ಲಕ್ಷ ಪೇಜ್ಗಳನ್ನು ಇನ್ನೂ ರಿಲೀಸ್ ಮಾಡಿಲ್ಲ. ಆ ಪೇಜ್ಗಳಲ್ಲಿ ಇನ್ನು ಯಾರ್ಯಾರ ಹೆಸರುಗಳಿವೆಯೋ, ಯಾವೆಲ್ಲ ರಹಸ್ಯಗಳು ಅಡಗಿವೆಯೋ ಯಾರಿಗೂ ಗೊತ್ತಿಲ್ಲ. ಇವು ಈ ಕೇಸ್ನ ಕೆಲವು ಉತ್ತರ ಸಿಗದ ಪ್ರಶ್ನೆಗಳು. ಎಪ್ಸ್ಟೀನ್ ಜೊತೆಗಿದ್ದ ಅಷ್ಟೊಂದು ಜನರಲ್ಲಿ ಶಿಕ್ಷೆಯಾಗಿದ್ದು ಕೇವಲ ಒಗ್ಗರಿಗೆ ಮಾತ್ರ. 2 ಪ್ರಮುಖ ಆರೋಪಿಗಳು ಜೈಲಲ್ಲೇ ನಿಗೂಢವಾಗಿ ಸತ್ತೋಗಿದ್ದಾರೆ. ಇದೆಲ್ಲ ವ್ಯವಸ್ಥೆಯ ಫೇಲ್ಯೂರಾ ಅಥವಾ ವ್ಯವಸ್ಥಿತವಾಗಿ ಎಲ್ಲವನ್ನೂ ಮುಚ್ಚಿಹಾಕೋ ಪ್ರಯತ್ನನಾ? ಕೊನೆಯದಾಗಿ ಈ ಇಡೀ ವಿಶ್ಲೇಷಣೆ ಒಂದು ಮೂಲಭೂತ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ. ಜೆಫ್ರಿ ಎಪ್ಸ್ಟೀನ್ನ ಕತೆ ಕೇವಲ ಒಬ್ಬ ವಿಕೃತ ಅಪರಾಧಿಯ ಕಥೆನಾ? ಅಥವಾ ಹಣ ಮತ್ತು ಅಧಿಕಾರ ಇದ್ರೆ ಸಿಸ್ಟಮ್ ಹೇಗೆ ಪವರ್ಫುಲ್ ಜನರನ್ನ ರಕ್ಷಿಸುತ್ತೆ ಅನ್ನೋದಕ್ಕೆ ಇದೊಂದು ಕಠೋರ ಉದಾಹರಣೆನಾ? ಈ ಪ್ರಶ್ನೆಗೆ ಸಿಗೋ ಉತ್ತರ ಬಹುಶಃ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮತ್ತು ನಮ್ಮ ಸಮಾಜದ ಬಗ್ಗೆನೇ ಕಠೋರ ಸತ್ಯಗಳನ್ನ ಹೇಳ್ಬಹುದು.